ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಶ್ವೇತಾ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತು ಬಂದು ಬುಧವಾರ ಈವ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಡೇನೇ ಮುಗಿದೋಗಿದೆ. ಸಂಜೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಏನು ಅಂತ ಅಂದರೆ, ಹಬ್ಬ ಎಲ್ಲ ಮುಗೀತು. ಸೊ ಈ ವರ್ಷದ ಸಂಕ್ರಾಂತಿ ಕೂಡ ಮುಗಿಸಿದ್ದಾಯಿತು ಎಲ್ಲರೂ ಕೂಡ. ಇನ್ನೇನಿದ್ರು ಶಿವರಾತ್ರಿ ಮತ್ತು ನಮ್ಮನೆಯಲ್ಲಿ ಬ್ಯಾಕ್ ಟು ಬ್ಯಾಕ್ ಹಬ್ಬಗಳೆಲ್ಲ ಸ್ಟಾರ್ಟ್ ಆಗುತ್ತೆ. ಅಂದರೆ ದೇವರಾಯನದುರ್ಗದ ತೇರು ಹಬ್ಬ ಕೂಡ ಮಾಡಬೇಕು. ಅದಾದಮೇಲೆ ಒಂದಷ್ಟು ಹಬ್ಬಗಳು ಬರುತ್ತೆ. ಸ್ನೇಹಿತರೆ, ಇವಾಗ ಎಲ್ಲೋಗಿದೆ ಅಂತ ಅಂದರೆ ಟೌನ್ಗೆ ಹೋಗಿ ಬಂದೆ. ನಾನು ಬ್ಲೌಸ್ ಸ್ಟಿಚಿಗೆ ಕೊಡಬೇಕಾಗಿತ್ತು. ಇದೇನಪ್ಪ ಎಷ್ಟು ಬ್ಲೌಸ್ ಸ್ಟಿಚ್ ಮಾಡಿಸ್ತಾಳೆ ಈ ಶ್ವೇತಾ ಅಂತ ಅಂದ್ಕೊತೀರಾ? ಇಲ್ಲ, ಹಳೇ ಸ್ಯಾರಿಗಳದ್ದೆಲ್ಲ ಒಂದಷ್ಟು ಬ್ಲೌಸ್ಗಳೆಲ್ಲ ಇಲ್ಲ. ಹಾಗಾಗಿ ಸರಿಗೆ ಯಾರೂ ಸ್ಟಿಚ್ ಮಾಡಿಕೊಡೋರು ಇಲ್ದಲೆ ನಾನು ಸ್ಟಿಚ್ಚಿಗೆ ಹಾಕಿರಲಿಲ್ಲ. ಇವಾಗ ಹೇಳಿದ್ನಲ್ಲ, RV ಫ್ಯಾಷನ್ ಅವರು ಬ್ಲೌಸ್ ಚೆನ್ನಾಗಿ ಸ್ಟಿಚ್ ಮಾಡಿಕೊಡ್ತಿದ್ದಾರೆ ಅಂತ. ಹಾಗಾಗಿ ಬರಾವೆಲ್ಲ ಹುಡ್ಕೊಂಡೋಗಿ ಸಾರಿ ಎಲ್ಲ ಮೂಲೆಯಲ್ಲೇ ಇದೆ. ಅದಕ್ಕೋಸ್ಕರ ಬ್ಲೌಸು ಒಂದು ಸ್ಟಿಚ್ ಮಾಡಿಸ್ಕೊಂಡ್ರೆ ವೇರ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಸಾರಿಗಳು ಅಂತ ಕೊಟ್ಟು ಬಂದಿದ್ದೀನಿ. ಯಾರೋ ಒಬ್ಬರು ವ್ಯೂವರ್ಸ್ ಕೂಡ ಹೋಗಿದ್ರಂತೆ, RV ಫ್ಯಾಷನ್ ಹೇಳಿದ್ರು. ಬ್ಲೌಸ್ ನೋಡೋಣ ಸ್ಟಿಚಿಗಳು ಏನು ಅಂತ ಅಂದರೆ, ಬೇಗ ಕೊಡಲ್ಲ. ಒಂದು 2 ಬ್ಲೌಸ್ ಕೊಟ್ಟರೆ ಒಂದು 15 ಡೇಸ್ ಆಗುತ್ತೆ. ನೋಡೋಣ. ಹಳೆ ಬ್ಲೌಸ್ಗಳೆಲ್ಲ ಕೊಟ್ಟು ಬಂದಿದ್ದೀನಿ ಸ್ಟಿಚ್ಚು. ಇವಾಗ ಸ್ವಲ್ಪ ಸೀಸನ್ ಡಲ್ ಅಲ್ವಾ, ಅಂದರೆ ಶೂನ್ಯ ಮಾಸ ಇರೋದ್ರಿಂದ ಅಷ್ಟು ಏನು ಬ್ಲೌಸ್ಗಳು ಸ್ಟಿಚ್ಗೆ ಹಾಕಲ್ಲ. ಹಾಗಾಗಿ ನೋಡೋಣ ಅಂತ ಬರೋವೆಲ್ಲ ಕೊಟ್ಟು ಬರ್ತಾಯಿದ್ದೀನಿ. 2 ಕೊಡ್ತಾ ಇದ್ದೀನಿ. ನೋಡೋಣ ಡಿಸೈನ್ ಎಲ್ಲ ಹೇಗೆ ಮಾಡ್ತಾರೆ, ಹೋಗ್ತಾ ತೋರಿಸ್ತೀನಿ. ನೆನ್ನೆ ನಾನು ಸುಜಿತ್ ನೋಡಿ ಎದ್ಬಿಟ್ಟು ಮಲಗಿದ್ದ, ಎದ್ದು ಓ ಅಂತ ಅಳ್ತಿದ್ದಾನೆ. ಕೊಡ್ತಾರೆ ಆಡ್ಕಂತಾರೆ, ಚಿಚ್ಚಿ ಇಲ್ಲ. ನಮ್ಮ ಸೂಜು ಜಾಣ ಮರಿ ಅವಳೆಲ್ಲ ಅಲ್ವಮ್ಮ. ಲಾಲ ಕುಡಿತು, ಬೂಸ್ಟ್ ಕುಡಿತಿ, ಬೇಡ ಹೊಟ್ಟೆ ಹಚ್ಚಿಲ್ಲ. ಸುಮಾರು ಫಂಕ್ಷನ್ಗಳು ಕೂಡ ಇದ್ದಾವೆ. ನೋಡೋಣ, ಒಂದು 2-3 ಫಂಕ್ಷನ್ ಇದೆ. ಬ್ಲೌಸ್ಗಳು ನೋಡೋಣ, ಹಳೆ ಸಾರಿನ ವೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಬ್ಲೌಸ್ ಕೊಟ್ಟಿದ್ದೀನಿ. ಅವರು ಕಮೆಂಟ್ ಮಾಡಿದ್ರಿ, ದೇವ್ರ ಮನೇಲಿ ಎತ್ತರದ ದೀಪಗಳನ್ನ ಹಚ್ಚಮ್ಮ ಶ್ವೇತಾ ಅಂತ. ಥ್ಯಾಂಕ್ ಯು ನಿಮ್ಮ ಒಂದು ಸಜೆಷನ್ಗೆ. ಏತಕ್ಕೆ ಎತ್ತರವಾಗಿರೋ ದೀಪ ಹಚ್ಚಲ್ಲ ಅಂದರೆ, ಇದೇ ಮನೆಯಲ್ಲಿ ಎಲ್ಲ ಇದೆ. ಬೆಳ್ಳಿ ದೀಪ, ಹಿತ್ತಾಳೆದು ಬಹಳಷ್ಟು ಸೆಟ್ಗಳು ಮಾಡ್ಕೊಂಡಿದ್ದೀನಿ. ಯಾಕೆ ಹಚ್ಚಲ್ಲ ಅಂದರೆ, ನಿಮಗೆ ಗೊತ್ತಿದೆ, ಪೂಜಾ ರೂಮಲ್ಲಿ ಆಲ್ರೆಡಿ ದೇವ್ರ ಪಾತ್ರೆಗಳು ಒಂದು ರಾಶಿ ಇಟ್ಟಿದ್ದೀನಿ. ವಾರ ಬಂತು ಅಂದರೆ ಅವು ಉಜ್ಜಿ ಕ್ಲೀನ್ ಮಾಡಿ ವಾರ ಮಾಡೋ ಅಷ್ಟರಲ್ಲಿ ಸುಸ್ತಾಗಿ ಹೋಗುತ್ತೆ. ಅದಕ್ಕೋಸ್ಕರ ಇಷ್ಟ ನನಗೂ ಎತ್ತರವಾದ ದೀಪಗಳನ್ನ ಹಚ್ಚೋದಕ್ಕೆ. ನಿಜ, ನೀವು ಹೇಳಿದ್ದು ನನಗೂ ಒಳ್ಳೇದು ಅನ್ನಿಸ್ತು. ಆದರೆ ನನಗೆ ಉಜ್ಜೋದಕ್ಕಾಗಲ್ಲ. ಅದಕ್ಕೋಸ್ಕರ ಚಿಕ್ಕ ದೀಪಗಳನ್ನ ಇಟ್ಕೊಂಡಿದ್ದೀನಿ. ಬೆಳ್ಳಿ ದೀಪಗಳು ದೊಡ್ಡದು ಇದೆ, ಸಾಕನ್ಸುತ್ತೆ ಡೈಲಿ ವೇರ್ಗೆ ಅಂತ ಅಂದ್ಕೊಂಡು ಅಷ್ಟೇ ದೀಪಗಳನ್ನ ಹಚ್ಚೋದು. ಸೊ ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ರೆ, ಮೊದಲ ಬಾರಿಗೆ ನೋಡ್ತಾ ಇದ್ದರೆ ವೀಡಿಯೋಗೊಂದು ಲೈಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಅಂತಂದರೆ ಮೊದಲು ವೀಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ವೀಡಿಯೋ ನೋಡಿ ಸ್ನೇಹಿತರೆ. ಯಾಕೆಂದರೆ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೂ ಒಂದು ಮೋಟಿವೇಶನ್ ಸಿಕ್ಕಾಗುತ್ತೆ. ಮೊನ್ನೆ ನಾನು ಏರ್ ಕಟ್ಗೆ ಹೋದಾಗ ಒಂದು ವಿಡಿಯೋ ಹಾಕಿದ್ದೆ. ಸಖಿ ಪಾರ್ಲರ್ ಎಲ್ಲಿ ಬರುತ್ತೆ ಶ್ವೇತಾ ಅವರೇ ತಿಳಿಸಿ ಅಂತ ಹೇಳಿದ್ರಿ. ಸೊ ನಾನು ಸುಮಾರು ಜನಕ್ಕೆ ಕಮೆಂಟಲ್ಲಿ ರಿಪ್ಲೈ ಮಾಡಿದ್ದೀನಿ. ಸಖಿ ಪಾರ್ಲರ್ ಎಲ್ಲಿ ಬರುತ್ತೆ ಅಂತ ಅಂದರೆ, ರೈಲ್ವೆ ಸ್ಟೇಷನ್ ರೋಡ್. ಅಂದರೆ ತುಂಬ ಏನು ಮುಂದೆ ಹೋಗುವಾಗಿಲ್ಲ, ಸರ್ಕಲ್ ಬರುತ್ತೆ ನೋಡಿ. ರೈಲ್ವೆ ಸ್ಟೇಷನ್ ರೋಡಲ್ಲಿ ಗರ್ಲ್ಸ್ ಮಿಡ್ಲಿ ಸ್ಕೂಲ್ ಇದೆ. ಅದ್ರ ಪಕ್ಕದಲ್ಲೇ 2 ಪಾರ್ಲರ್ ಇದೆ. ಅದರಲ್ಲಿ ಸಖಿ ಪಾರ್ಲರ್ ಅಂತ, ಅಂದರೆ ಸುಧಾ ಅವ್ರದ್ದು. ನಿಮಗೆ ಮೇಕ್ ಓವರ್ ಕೂಡ ನಾನು ಸುಮಾರು ಫಂಕ್ಷನ್ಗೆಲ್ಲ ಅವರೇ ಮಾಡಿದ್ದಾರೆ. ತೋರಿಸ್ತೀನಿ ಬೇಕಿದ್ರೆ ಮೇಕ್ ಓವರ್ ಕೂಡ ಹೇಗೆ ಮಾಡ್ತಾರೆ ಏನು ಅಂತ. ತುಂಬ ಚೆನ್ನಾಗಿ ಮಾಡ್ತಾರೆ ಮೇಕಪ್ಪು. ನಾನು ಸುಮಾರು ವರ್ಷಗಳಿಂದ ಅವ್ರಿಗೆ ಸುಮಾರು ವರ್ಷಗಳಿಂದ ಅವ್ರ ಹತ್ರ ಮಾಡಿಸಿದ್ದೀನಿ. ಯಾರೇ ಕೇಳಿದ್ರು, ಫ್ರೆಂಡ್ಸು, ರಿಲೇಟಿವ್ಸು ಎಲ್ರಿಗೂ ಕೂಡ ಅವ್ರಿಗೇ ನಾನು ಮೇಕ್ ಓವರ್ ಮಾಡೋದಕ್ಕೆ ಒಪ್ಸೋದು ಅವ್ರಿಗೇ. ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ಅವ್ರದ್ದು ಸದ್ಯದಲ್ಲೇ ಒಂದು ವಿಡಿಯೋ ಬರುತ್ತೆ, ವೆಯ್ಟ್ ಮಾಡಿ. ಯಾಕೆಂದರೆ ಅವರು ಕೂಡ ಪಾರ್ಲರ್ ಎಲ್ಲನೂ ಕೂಡ ಸೆಟ್ ಮಾಡಿದ್ದಾರೆ. ವಿಡಿಯೋ ಮಾಡಿ ಅಂತ ಹೇಳಿದ್ದಾರೆ, ಫೋನ್ ಮಾಡಿದರು. ತುಂಬ ವರ್ಷಗಳಿಂದ ಪರಿಚಯ.
ನಾನು ಕೂಡ ಸ್ಪಾ ಎಲ್ಲ ಮಾಡಿಸೋದಕ್ಕೆ ಹೋಗಬೇಕು. ನಾನು ಯಾವತ್ತೂ ಮಾಡಿಸಿಲ್ಲ, ನೋಡೋಣ ಹೇಗಿರುತ್ತೆ ಎಕ್ಸ್ಪೀರಿಯೆನ್ಸ್ ಅಂತ. ಮಾಡಿಸೋಣ. ಎಲ್ಲ ಇಟ್ಕೊಂಡಿದ್ದಾರೆ, ಪೆಡಿಕ್ಯೂರು, ಮೆನಿಕ್ಯೂರು, ಐಬ್ರೋಸು, ಮೇಕಪ್ಪು, ಪ್ರತಿಯೊಂದು ಇದೆ. ನೀವು ಕೂಡ ವಿಸಿಟ್ ಮಾಡಿ. ಸಖಿ ಪಾರ್ಲರ್ ಅಂತ, ಸುಧಾ ಅವರು ಅಂತ. ವಿಡಿಯೋ ನೋಡ್ಕೊಂಡು ಹೋಗಿದ್ರೆ ಖಂಡಿತ ಹೇಳಿ, ಶ್ವೇತಾ ಅವರು ಆ ವಿಡಿಯೋ ನೋಡ್ಕೊಂಡು ಬಂದಿರೋದು ಅಂತ. ಅವ್ರದ್ದು ಒಂದು ಪಾರ್ಲರ್ ವಿಡಿಯೋ ಮಾಡೋದಿದೆ, ಖಂಡಿತ ನಿಮಗೆ ಹೆಲ್ಪ್ ಆಗುತ್ತೆ ಅನ್ನೋದಾದರೆ ಖಂಡಿತ ಅವರು ನಾನು ವಿಡಿಯೋ ಮಾಡಿ ಹಾಕ್ತೀನಿ. ನಾನು ಏನು ಅಂತಂದರೆ, ಸ್ವಲ್ಪ ನಮ್ಮ ಹೆಣ್ಮಕ್ಳಿಗೆ ನಮ್ಮ ಗುಬ್ಬಿನಲ್ಲಿ ಬ್ಲೌಸ್ಗಳು ಎಲ್ಲಿ ಸ್ಟಿಚ್ ಮಾಡ್ತಾರೆ, ಮತ್ತು ಗೋಲ್ಡ್ ಎಲ್ಲ ಎಲ್ಲಿ ಚೆನ್ನಾಗಿರುತ್ತೆ, ಪಾರ್ಲರ್ದು ಬಗ್ಗೆ ಸುಮಾರು ಈ ಥರ ಹೆಣ್ಮಕ್ಳಿಗೆ ಇನ್ಫಾರ್ಮೇಷನ್ ಕೊಡೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ಹೆಲ್ಪ್ ಆಗುತ್ತೆ ಎಷ್ಟೊಂದು ಜನ ಹೆಣ್ಮಕ್ಳಿಗೆ ಅಂತ. ಇನ್ನೊಂದು, ಪೂಜಾ ಅವರು ಕಮೆಂಟ್ ಮಾಡ್ತಾ ಇದ್ದೀರಾ ಮಿಕ್ಸಿದು ಲಿಂಕ್ ಕೊಡಿ ಅಂತ. ದಯವಿಟ್ಟು ಚೆಕ್ ಮಾಡಿ. ನಾನು ಯಾವ ವಿಡಿಯೋನಲ್ಲಿ ಮಿಕ್ಸಿನ ನಾನು ತೋರಿಸಿದ್ದೀನಿ ಅದೇ ವಿಡಿಯೋನಲ್ಲಿ ಲಿಂಕ್ ಹಾಕಿದ್ದೀನಿ. ಆಮೇಲೆ ಪರ್ಸ್ನಲಾಗಿ ನಿಮಗೂ ಕೂಡ ಕಳಿಸಿದ್ದೀನಿ ಲಾಸ್ಟ್ ವಿಡಿಯೋನಲ್ಲಿ. ಚೆಕ್ ಮಾಡ್ಕೊಂಡಿಲ್ಲ, ಖಂಡಿತ ಚೆಕ್ ಮಾಡಿ. ನಾನು ಲಿಂಕ್ನ ಕೊಟ್ಟಿದ್ದೀನಿ ಆಲ್ರೆಡಿ, 1-2 ವಿಡಿಯೋನಲ್ಲಿ ಲಿಂಕ್ನ ಕೊಟ್ಟಿದ್ದೀನಿ. ನೀವು ಚೆಕ್ ಮಾಡಿಲ್ಲ. ಯಾರ್ಯಾರೆಲ್ಲ ಲಿಂಕ್ ಕಳಿಸಿ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ಸ್ ಹಾಕಿದ್ದೀರಲ್ವ, ಅವ್ರಿಗೂ ಪರ್ಸ್ನಲಾಗಿ ನಾನು ಕಳಿಸಿದ್ದೀನಿ, ಲಿಂಕ್ ಕಳಿಸಿದ್ದೀನಿ. ಚೆಕ್ ಮಾಡಿ ದಯವಿಟ್ಟು. ಪೂಜಾ ಸಿಸ್ಟರು ನನಗೆ ಕಮೆಂಟ್ ಮಾಡ್ತಾನೆ ಇದ್ರು, ಶ್ವೇತಾ ಅವರೇ ದಯವಿಟ್ಟು ಲಿಂಕ್ ಕಳಿಸಿ ಅಂತ. ಖಂಡಿತ ಲಿಂಕ್ ನೀವು ಕೇಳಿದ ದಿವಸನೇ ನಾನು ಹಾಕಿದೆ, ಯಾಕೆಂದರೆ ಮರ್ತು ಬಿಟ್ಟಿದ್ದೆ ನಾನು ಹಾಕೋದು. ಸೊ ನಾನು ಲಿಂಕ್ ಹಾಕಿದ್ದೀನಿ, ಚೆಕ್ ಮಾಡಿ. ಆ ವಿಡಿಯೋನ ಚೆಕ್ ಮಾಡಿ, ಚೆಕ್ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ನಾನು ಹಾಕಿರ್ತೀನಿ ಲಿಂಕ್ನ. ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ನ ಹಾಕಿದ್ದೀನಿ, ಅದೇ ವಿಡಿಯೋನ ಚೆಕ್ ಮಾಡಿ. ಮತ್ತು ಯಾರ್ಯಾರೆಲ್ಲ ಕೇಳಿದರೆ ಅವ್ರಿಗೆಲ್ಲ ನಾನು ಪರ್ಸ್ನಲಾಗಿ ಕಳಿಸಿದ್ದೀನಿ. ಚೆಕ್ ಮಾಡಿಲ್ಲ ಅನಿಸುತ್ತೆ, ಒಂದ್ಸಲ ಸಿಸ್ಟರ್ ಚೆಕ್ ಮಾಡ್ಕೊಳ್ಳಿ. ಯಾಕೆಂದರೆ ಮಿಕ್ಸಿ ಭಾಳ ಚೆನ್ನಾಗಿದೆ. ನಮ್ಮ ಮನೆಯಲ್ಲಿರೋ ಮಿಕ್ಸಿನೂ ಅದೇ, ಅಣ್ಣವ್ರ ಮನೇಲಿ, ಅತ್ತಿಗೆಯವ್ರ ಮನೇಲಿ, ಅತ್ತಿಗೆಯವ್ರ ತಾಯಿ ಮನೇಲಿ, ಅವ್ರ ಅಕ್ಕವ್ರ ಮನೇಲಿ, ಅಮ್ಮವ್ರ ಮನೇಲಿ ಹೇಳಿದ್ನಲ್ಲ, ಒಂದು 5-6 ಮಿಕ್ಸಿ ತರಿಸಿದ್ದೀವಿ. ನಾವು ಅದನ್ನು ಇಲ್ಲಿ ಶಾಪಲ್ಲಿ ಕೇಳಿದ್ದಕ್ಕೆ ಹೇಳಿದ್ರು 10,500 ಹೇಳಿದ್ರು. ಫೈನಲಾಗಿ 8,500 ಹಾಕ್ಕೊಡ್ತೀನಿ ಅಂದರು. ನಾನು ಮೊನ್ನೆ ಲಿಂಕಲ್ಲೂ ಚೆಕ್ ಮಾಡಿದೆ, 5,030 ರೂಪಾಯೋ ಏನೋ 40 ರೂಪಾಯಿ ಆಗಿದೆ, ಇನ್ನೂ ಕಡಿಮೆ ಆಗಿದೆ. ಸೊ ತುಂಬ ಚೆನ್ನಾಗಿದೆ ಪ್ರಾಡಕ್ಟು, ಪ್ರೀತಿ ಒಂದು ಬ್ರ್ಯಾಂಡ್ದು ನಾನು ತೊಗೊಂಡಿರೋದು. ಚೆಕ್ ಮಾಡಿ, ಆನ್ಲೈನಲ್ಲಿ ಬುಕ್ ಮಾಡಿ, ಚೆನ್ನಾಗಿದೆ ಮಿಕ್ಸಿ. ಲಿಂಕ್ನ ದಯವಿಟ್ಟು ವಿಡಿಯೋನಲ್ಲಿ ಚೆಕ್ ಮಾಡಿ. ಇಲ್ಲಿ ಈವ್ನಿಂಗ್ ಔಟ್ಫಿಟ್ ಅಂತ ನಿಮಗೆ ತೋರಿಸಿದೆ ನೋಡಿ, ಬ್ಲೌಸು, ಅದು ಕೂಡ ನಾನು RV ಫ್ಯಾಷನ್ ಅವ್ರ ಹತ್ರ ಸ್ಟಿಚ್ ಮಾಡಿಸಿರೋದು ನೋಡಿ. ಇದೊಂದು ಮಾಡಿಸಿದ್ದೀನಿ, ಈಗ ತಾನೇ ಹೋಗಿ ಬಂದೆ. ಸ್ವಲ್ಪ ಯಾಕೋ ವೇರಿಯೇಷನ್ ಇತ್ತು ಬ್ಲೌಸು, ಅವ್ರಿಗೆ ಆರ್ಡ್ರ್ ಮಾಡೋಕ್ಕೆ ಹೇಳ್ಬಿಟ್ಟು ಬಂದೆ ನೋಡಿ. ಈ ಥರ ಮಾಡಿಸಿದ್ದೀನಿ, ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದಾರೆ. ಈ ಥರ ಇದೆ. ಸೊ ಇದು ಇನ್ನೂ ವೇರ್ ಮಾಡಿಲ್ಲ, ಇದು ಕೂಡ ಹೊಸ ಸ್ಯಾರಿನೇ. ವೇರ್ ಮಾಡಿದಾಗ ನಾನು ನಿಮಗೆ ತೋರಿಸ್ತೀನಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ಕೂಡ ಏನು ಅಂತಂದರೆ ನೋಡಿ, ಇದೊಂದು ಸಾರಿ ತುಂಬ ವರ್ಷಗಳಾಗಿದೆ ತೊಗೊಂಡು, ಬಟ್ ಸಾರಿ ಮಾತ್ರ ಅಲ್ಟಿಮೇಟ್ ಆಗಿದೆ. ಹಾಕ್ಕೊಂಡ್ರಂತೂ ಸಖತ್ತಾಗಿ ಕಾಣಿಸುತ್ತೆ. ಯಾಕೆಂದರೆ ಈ ಸಾರಿನೂ ಕೂಡ ಬಹಳಷ್ಟು ಜನ ಇಷ್ಟಪಟ್ಟಿದ್ರು, ಇದೇ ಥರ ತರಿಸ್ಕೊಡೋಕ್ಕಾಗತ್ತಾ ಅಂತ ಕೇಳಿದರು ಸುಮಾರು ಜನ. ಇದು ಬ್ಲೌಸ್ ಆಗಲ್ಲ. ನಾನು ಅವಾಗ ವೆಯ್ಟ್ ಲಾಸ್ ಮಾಡಿದಾಗ ಈ ಬ್ಲೌಸ್ನ ನಾನೇ ಸ್ಟಿಚ್ ಮಾಡ್ಕೊಂಡಿದ್ದೆ. ಇವಾಗಿದು ಲೆಂತ್ ಎಲ್ಲ ಹಾಕ್ತಾ ಇಲ್ಲ, ಅದಕ್ಕೋಸ್ಕರ ಇದೇ ಥರ ಒಂದು ಕ್ಲಾತ್ನ ತೊಗೊಂಡು ನನ್ನ ಹತ್ರನೇ ಒಂದು ನೆಟ್ಟಿತ್ತು, ಅದನ್ನು ಕೊಟ್ಟು ಬೋಟ್ ನೆಕ್ ಸ್ಟಿಚ್ ಮಾಡಿ ಅಂತ ಹೇಳಿ ಬಂದಿದ್ದೀನಿ. ನೋಡೋಣ ಯಾವಾಗ ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಸುಮಾರು ಫಂಕ್ಷನ್ಗಳು ಕೂಡ ಇದೆ. ಈ ಸಾರಿ ನಂಗೆ ತುಂಬ ಫೇವ್ರೇಟು. ನಿಮ್ಗೇನಾದರೂ ನನ್ನ ವರ್ಕ್ ಸ್ಯಾರಿಗಳು ನೋಡಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ, ಯಾವ್ಯಾವ ಸ್ಯಾರಿ ಇದೆ ಅಂತ ನೋಡಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ಖಂಡಿತ ಕಾಮೆಂಟ್ ಮಾಡಿ, ಅದರದ್ದು ಒಂದು ಬ್ಲಾಗ್ನ ಮಾಡ್ತೀನಿ. ಈ ಥರ ಡಿಸೈನರ್ ಸ್ಯಾರಿಗಳದೆಲ್ಲ ಬೇಕಿದ್ರೆ ವಿಡಿಯೋ ಮಾಡಿ ನಾನು ತೋರಿಸ್ತೀನಿ. ಇದು ಕೂಡ ತುಂಬ ಚೆನ್ನಾಗಿದೆ ಸ್ಯಾರಿ, ನಿಮಗೆ ತೋರಿಸ್ತೀನಿ ಯಾವಾಗಾದ್ರೂ ಕೂಡ. ವೇರ್ ಮಾಡಿದಾಗ ನೀವು ಖಂಡಿತ ಕೇಳ್ತೀರಾ ಸ್ಯಾರಿ ಎಲ್ಲಿ ತೊಗೊಟ್ಟಿದ್ರಿ ಅಂತ. ಗೊತ್ತಿಲ್ಲ ನನಗೆ. ಸುಮಾರು ಜನ, ನಾನು ಹೇಳಿದ್ನಲ್ಲ, ಗುಬ್ಬಿಯಪ್ಪನ ಟೆಂಪಲ್ಗೆ ಹೋದಾಗ ಸುಮಾರು ಜನ ಕೇಳಿದ್ರು, ಸ್ಯಾರಿ ಎಲ್ಲಿ ತೊಗೊಂಡ್ರಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನಿಮಗೆ, ಬ್ಲೌಸು ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ ಅಂತ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು, ಕೇಳಿದ್ರು. ಏನು ಅಂದರೆ ಆ ಸ್ಯಾರಿ ಒಂದೇನು ಅಂತ ಅಂದರೆ, ಸ್ಯಾರಿ ನೋಡೋಕೆ ತುಂಬ ಚೆನ್ನಾಗಿದೆ, ಕ್ವಾಲಿಟಿನೂ ಸೂಪರಾಗಿದೆ. ಒಂದೇನು ಅಂತ ಅಂದರೆ, ಈ ಸ್ಯಾರಿ ತುಂಬ ದಪ್ಪ. ಅದು ಈ ಥರ ನರ್ಗೆ ಮಾಡಿ ಹಾಕಿದಾಗ ಒಂದು ಬೆಡ್ಶೀಟ್ ಏನೋ ಸುತ್ತಕೊಂಡು ಸಿಗಿಸ್ತಿದ್ದೀವೇನೋ ಅನ್ನೋ ಥರ ಫೀಲ್ ಆಗುತ್ತೆ. ಸೊ ಸಣ್ಣ ಇರೋರಿಗೆ, ನಂತರ ಸಣ್ಣ ಇರ್ತಾರಲ್ಲ ಅವ್ರಿಗೆ ತೊಂದರೆ ಇಲ್ಲ, ಚೆನ್ನಾಗಿ ಕಾಣಿಸುತ್ತೆ. ತುಂಬ ಜನ ವಾಟ್ಸಪ್ ಮಾಡಿದರು ಸ್ಯಾರಿ ಎಲ್ಲಿ ತೊಗೊಂಡ್ರಿ ಅಂತ, ಕಾಲ್ ಮಾಡಿ ಕೂಡ ಫ್ರೆಂಡ್ಸ್ಗಳು ಕೇಳಿದ್ರು. ಗೊತ್ತಿಲ್ಲ, ಅದೇನೋ ನೀನೇ ವೇರ್ ಮಾಡಿದಾಗ ಸ್ಯಾರಿಗೊಂದು ಲುಕ್ ಬರುತ್ತೋ
ಅಥವಾ ಯಾವುದೇ ಸ್ಯಾರಿ ಹಾಕೊಂಡ್ರು ಹಿಂಗೆ ಕಾಣಿಸ್ತಿರ್ತೀಯ, ನಾವೆಲ್ಲ ಹಾಕೊಂಡ್ರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ, ನೀನು ಹೈಟು ಮತ್ತು ಸ್ಲಿಮ್ ಆಗಿರೋದ್ರಿಂದ ನಿಂಗೆ ಹಂಗೆ ಕಾಣಿಸುತ್ತೇನೋಪ್ಪ ಅಂತ ಫೋನ್ ಮಾಡಿ ಅವರು ಫ್ರೆಂಡ್ ಮಾತಾಡ್ತಾಯಿದ್ರು. ಯಾಕೆಂದರೆ ನಾನು ಯಾವ ಸ್ಯಾರಿ ಹಾಕಿದ್ರು ಫೋನ್ ಮಾಡಿ ಕೇಳ್ತಾ ಇರ್ತಾರೆ ಅವರು, ಎಲ್ಲಿ ತೊಗೊಂಡ್ರಿ ಅಂತ. ಆ್ಯಕ್ಚುಲಾಗಿ ನಾನು ತೊಗೊಳೋದು NS ಸಿಲ್ಕ್ ಸ್ಯಾರಿಲಿ, ತುಮಕೂರಿನಲ್ಲಿ MG ರೋಡ್ 3rd ಕ್ರಾಸಲ್ಲಿದೆ. ಸೊ ಸುಮಾರು ಜನ ಹೇಳ್ತಾರೆ ರೇಟ್ ಜಾಸ್ತಿ ಅಲ್ಲಿ ಅಂತ. ಕಡಿಮೆ ಬಜೆಟ್ಟಿಂದ ಕೂಡ ಇದೆ ಸ್ಯಾರಿಗಳು, ನೀವು ಸೆಲೆಕ್ಟ್ ಮಾಡಿ ತೊಗೋಬೇಕು. ನಾವು ವೇರ್ ಮಾಡೋ ರೀತಿ, ನಾವು ಮಾಡುವಂಥ ಸೆಲೆಕ್ಷನ್ ಯಾವ ರೀತಿ ಸೆಲೆಕ್ಷನ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ, ಮತ್ತು ಉಡೋರ ಮೇಲೂ ಡಿಪೆಂಡ್ ಇರುತ್ತೆ. ಇವಾಗ ನೋಡಿ, ಮೊನ್ನೆ ಸಂಕ್ರಾಂತಿಗೆ ಸಂಜೆ ಹಾಕಿದ್ದೊಬ್ಬರು ಫ್ರೆಂಡು ಫೋನ್ ಮಾಡಿ ಕೇಳಿದ್ರು ರೇಟ್ ಎಷ್ಟು ಈ ಸ್ಯಾರಿದು ಅಂತ. ಅದ್ರ ರೇಟ್ ಬಂದು 1600 700 ಕೊಟ್ಟಿದ್ದೀನಿ. ಅದರದ್ದು ವೀಡಿಯೋ ಮಾಡಿದ್ದೀನಿ ನೋಡಿ. ಆದರೆ ಸುಮಾರು ಜನ ಅದು ನಾನು ಒಂದು 5-10 ಸಾವಿರ ಕೊಟ್ಟು ತೊಗೊಂಬಂದಿದ್ದೀನಿ ಅಷ್ಟೇನಾ ಅದು ಅಂತ ಕೇಳಿದ್ರು. ಅದು 1700-600 ಕೊಟ್ಟಿದ್ದೀನಿ. ಬಟ್ ಬ್ಲೌಸು ನಾವು ಉಟ್ಕೊಳ್ಳೋ ರೀತಿ ಎಲ್ಲ ಚೆನ್ನಾಗಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಇವತ್ತಿನ ಬ್ಲಾಗ್ ಇಷ್ಟೇ. ಟೀ ಮಾಡಬೇಕು ಇನ್ನು ಮನೆಯವ್ರಿಗೆ. ಟೀ ಕಾಫಿ ಏನು ನಾನು ತೊಗೊಳ್ಳೋದಿಲ್ಲ, ಅಪರೂಪಕ್ಕೆ ಹಾಲು ತೊಗೊತೀನಿ. ಸೊ ಇವತ್ತು ಕೂಡ ಒಂದು 1/2 hour ವರ್ಕೌಟ್ ಮಾಡಿದೆ. ಹೇಗೆ ನಮ್ಮನ್ನು ನಾವು ಕಾಪಾಡ್ಕೊಳ್ಳೋದು ಅಂತಂದರೆ, ಬ್ಯೂಟಿನ ಕಾಪಾಡ್ಕೊಳ್ಳೋದು ಅಂತ ಅಂದರೆ ಏನು ಗೊತ್ತಾ, ಹಾಳು ಮುಳು ಹದವಾನ ಏನೋ ಕೆಮಿಕಲ್ಲು ಅದು ಇದು ಎಲ್ಲ ತಂದು ಹಚ್ಚೋದಕ್ಕಿಂತ ಏನೇ ಮೇಲೆ ಹಚ್ಚಿದ್ರೂ ನಾವು ಒಳಗಡೆ ಏನಾದ್ರೂ ತೊಗೋಬೇಕು. ಅಂದರೆ ಕುಡಿಯೋದಕ್ಕೆ ಅದಕ್ಕೆಲ್ಲ ನಾನು ಏನು ತೊಗೋತೀನಿ, ಸ್ಕಿನ್ ಕಲರ್ ಬರೋದಕ್ಕೆ, ಇದಕ್ಕೆಲ್ಲ ನಾನು ಕೆಮಿಕಲ್ ಇರೋದೇನು ತೊಗೊಳ್ಳಲ್ಲ. ನಿಮಗೆ ಗೊತ್ತೇ ಇದೆ, ABC ಜ್ಯೂಸ್, ಮನೇಲೇ ಸಿಗುವಂಥ ತರಕಾರಿಗಳ ಜ್ಯೂಸನ್ನ ನಾನು ತೊಗೊತೀನಿ. ಅಂದರೆ ಕಲರ್ ಬರೋದಕ್ಕೆ ಎಲ್ಲನೂ, ಸ್ಕಿನ್ನು ಹೆಂಗಾಗಿರೋದಕ್ಕೆ ಎಲ್ಲ. ನೀವು ಬೀಟ್ರೋಟು, ಕ್ಯಾರೆಟು, ಆಪಲು ಇದನ್ನೆಲ್ಲ ಮಿಕ್ಸ್ ಮಾಡಿ ಕುಡಿಯೋದ್ರಿಂದ, ಬೀಟ್ರೋಟ್ ಕುಡಿಯೋದ್ರಿಂದ ನಿಮ್ಮ ಬಾಡಿ ಫುಲ್ ವೈಟ್ನಿಂಗ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ಒಂದು ಸ್ವಲ್ಪ ಕಪ್ಪುಗೆ ಇದ್ದಿತ್ತು, ಅಂದರೆ ಲೈಟ್ ಕಲರ್ ವೈಟ್, ತುಂಬ ಏನು ಇಷ್ಟೊಂದೆಲ್ಲ ಬ್ರೈಟ್ ಇರಲಿಲ್ಲ ಸ್ಕಿನ್ನು. ಆಮೇಲೆ ಕೇರ್ ಮಾಡ್ತಾ ಇಷ್ಟು ಸ್ಕಿನ್ನು ಚೆನ್ನಾಗಾಗಿರೋದು. ಸೊ ಸಂಜೆಯಿಂದ ಸ್ಟಾರ್ಟ್ ಮಾಡಿದ್ರಿಂದ ಬ್ಲಾಗು. ಇನ್ನೇನು ಸಂಜೆ ಕಸ ಎಲ್ಲ ಗುಡಿಸ್ಬೇಕು, ದೇವ್ರ ದೀಪ ಹಚ್ಚಬೇಕು. ಸುಜಿತ್ತು ಗೊತ್ತಲ್ಲ, ಅವನು ಬಂದು ಸ್ಕೂಲಿಂದ ಊಟ ಮಾಡಿ ಮಲಗಿದ್ರೆ ಒಂದು 2 hour 3 hour ಮಲಗಿಬಿಡ್ತಾನೆ ಅವನು. ಸಂಜೆ 5:30 ಹೇಳ್ತಾನೆ ಅವನು, 5 ಗಂಟೆ 5:15 ಹೇಳ್ತಾನೆ. ಮತ್ತು ಅವನಿಗೆ ಹಾಲು, ಅವ್ನಿಗೇನು ಕೊಡ್ತೀನಿ ಅಂತಂದರೆ ಹಾಲಿಗೆ ಬೂಸ್ಟ್ ಹಾಕ್ತೀನಿ. ಹಾರ್ಲಿಕ್ಸ್ ಅಷ್ಟೊಂದು ಇಷ್ಟಪಡಲ್ಲ ಸುಜಿತ್ತು, ಬೂಸ್ಟ್ ಹಾಕಿದ್ರೆ ಇಷ್ಟಪಡ್ತಾನೆ. ಬೂಸ್ಟ್ ಹಾಕಿ ಅವ್ನಿಗೆ 1 ಗ್ಲಾಸ್ ಹಾಲು ಕೊಡ್ತೀವಿ. ಹೋಗೋ ಸೂಜಮ್ಮಂಗೆ ಕೂಗ್ತಾ ಇದೆ ಪಕ್ಷಿ. ಹೋಗೋ ಊಟ ಇಲ್ಲಂತೆ ಸೂಜು, ಊಟ ಅಂತೈತೆ. ಸೂಜು ಊಟ ಕೊಡಮ್ಮ ಅಂತ ಇದೆ. ಹಾಂ ನೋಡಿ, ನೋಡಿ ಎಲ್ಲ ಬಿದ್ದು ಮೂತಿ ಎಲ್ಲ ಹೊಡೆದಾಕೊಂಡು ಸೂಪರಾಗಿದ್ದಾನೆ ನೋಡಿ. ಗಿಡ ಎಲ್ಲ ನಮ್ಮ ಮನೆಯವರು ಎಲ್ಲ ಕಟ್ ಮಾಡಿದ್ದಾರೆ ನೋಡಿ. ಕಟ್ ಮಾಡಿ ಸ್ವಲ್ಪನಾದರೂ ಹೂ ಬಿಡ್ತಿತ್ತು, ಮನೆಯವರೆಲ್ಲ ಕಟ್ ಮಾಡಿ ಎಸ್ತಿದ್ದಾರೆ. ಇನ್ನು ಪೂಜೆಗೆ ಸ್ವಲ್ಪನೂ ಹೂವಿಲ್ಲ. ರೋಸ್ ಗಿಡದಲ್ಲಿ ಮಾತ್ರ ಒಂದು ಸ್ವಲ್ಪ ಹೂ ಬಿಡುತ್ತೆ. ಮತ್ತು ಈಗ ಬಿಸಿಲು ಕಡಿಮೆ ಇದ್ದಿದ್ದರಿಂದ ಕಣಿಗಿಲೆಗೆ ಹೂವು ಏನು ಬಿಡ್ತಿರಲಿಲ್ಲ. ಇವಾಗ ನೋಡಿ, ಈ ಶೋ ಪ್ಲ್ಯಾಂಟ್ಸ್ ಎಲ್ಲ ಕಟ್ ಮಾಡಿಸಿದ್ದೀನಿ. ಮನೆಯವರು ಇದನ್ನೆಲ್ಲ ಕಟ್ ಮಾಡಿಸ್ಬಿಡು, ಇಲ್ಲಿ CB ಸಸಿನ ಹಾಕೋಣ ಅಂತ ಅಂದರು, ಪಾಟಲ್ಲಿರೋದನ್ನು. ಈ ಬೇರು ತೆಗಿಯೋಕ್ಕೆ ಬರಲ್ಲ, ಬೇರು ತೆಗಿಬೇಕು, ಇಲ್ಲ ಅಂದರೆ ಇದು ಮತ್ತೆ ಚಿಗುರು ಬರುತ್ತೆ. ಸೀಬೆ ಗಿಡ ಹಾಕಿದ್ರೂ ಕೂಡ ಅಷ್ಟು ಚೆನ್ನಾಗಿ ಬರಲ್ಲ. ಅದು ಬೇರು ಯಾವಾಗಾದ್ರು ತೆಗೆದು ಒಂದು ಪಾಟಲ್ಲಿ ಹಾಕಿದ್ದೀನಿ ನೋಡಿ. ಸುಮಾರು ಸಲ ತೋರಿಸಿದ್ದೀನಿ. ಅದು ನಮ್ಮ ಗಟ್ಟಿ ಲೇಔಟಲ್ಲಿ ಮನೆ ಮುಂದೆ ಇರೋ ಅಂಥದ್ದು, ತುಂಬ ಟೇಸ್ಟಿಯಾಗಿದೆ. ಅದಕ್ಕೋಸ್ಕರ ಅದೊಂದು ಸೊಸಿ ತಂದು ಇಲ್ಲಿ ಪಾಟಲ್ಲಿ ಹಾಕಿದ್ದೀನಿ. ಅದನ್ನು ಹಾಕಬೇಕು. ನೋಡೋಣ, ಆ ಬುಡನ ತೆಗೆದು ಹಾಕೋಣ ಅಂದ್ಕೊಂಡಿದ್ದೀನಿ. ಎಲ್ಲ ಕಡ್ದಾಕಿದ್ದೀರಾ? ಈ ಕಡೆ ಸೈಡ ಮಾತ್ರ ನೋಡಿ. ನಮ್ಮ ಮನೆಯವ್ರು ನೋಡಿ ಏನು ಕೆಲಸ ಮಾಡ್ತಾವ್ರೆ. ಹೆಂಡತಿಗೆ ಎಲ್ಪ್ ಮಾಡೋಕ್ಕೂ ಸೈ, ಗಿಡ ಕಟ್ ಮಾಡೋಕ್ಕೂ ಸೈ, ವ್ಯಾಪಾರ ಮಾಡೋಕ್ಕೂ ಸೈ, ಎಲ್ಲದಕ್ಕೂ ಸೈ ಅಂತ ನೋಡಿ. ಆಗ್ತಿದ್ರು ಗಾಡಿ ಮೇಲೆ ಕುತ್ಕೊಂಡು
ಬೇಡ ಕಟ್ ಮಾಡಬೇಡ್ರಿ ಹೂವು ಬೇಕು ಅಂದ್ರೂ ಎಲ್ಲ ಕಟ್ ಮಾಡಿ ಎಸಿತಾ ಇದ್ದಾರೆ. ಇನ್ನೇನು ಯುಗಾದಿ ಬರುತ್ತಲ್ವ, ಹೊಸ ಚಿಗುರು ಬರುತ್ತೆ ಅಂತ ಕರಿಬೇವಿನ ಗಿಡಕ್ಕೆ ಕತ್ಬಿಟ್ಟು ಕರಿಬೇವಿನ ಮರಕ್ಕೆ ಕಟ್ ಮಾಡಿರಿ ಹಂಗೆ. ಇಲ್ಲೊಂದು ಸೀಬೆ ಗಿಡ ಹಾಕಿದ್ದೀನಿ. ಅದು ಪಾಟಲ್ಲಿರೋದ್ರಿಂದ ನೀರು ಸಾಕಾಗಲ್ಲ, ಯಾವಾಗಲೂ ಒಣಗ್ತಾ ಇರುತ್ತೆ. ಮಾಡ್ತಾ ಇದ್ದಾರೆ. ಸಂಜೆ ಹೊತ್ತು ನಾನೇನು ಟೀ ಮಾಡೋದು ಕಡಿಮೆ, ಅವರೇ ಮಾಡ್ಕೊಂಡು ಕುಡಿತಾರೆ. ಗೇಟ್ ಹಾಕೊಂಡು ಬರೋರು ಆಯ್ತಾ. ಜಾಸ್ತಿ ತಿನ್ನಿಸ್ಬೇಡ ಕಣ, ಹಾಲು ಕುಡಿಯಲ್ಲ ಅವನು. ನೋಡಿ ಇವ್ರು ನೋಡಿ ಟೀ ಕಾಯಿಸ್ಕೊಂಡು ಸೊರ್ರ ಅಂತ ಎಳಿತಿದ್ದಾರೆ. ಬನ್ನಿ ಇವಾಗ ಒಂದು ರೆಸಿಪಿ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಏನು ರೆಸಿಪಿ ಅಂತ ಅಂದರೆ ಆಲೂ ಮಟರ್ ಗ್ರೇವಿ, ಅಂದರೆ ಚಪಾತಿಗೆ, ಪೂರಿಗೆ, ರೊಟ್ಟಿಗೆ ಎಲ್ಲನೂ ಚೆನ್ನಾಗಿರುತ್ತೆ. ಸೊ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇವಾಗ ಹಸಿ ಬಟಾಣಿ ಸೀಸನ್ ಅಲ್ವಾ, ಹಾಗಾಗಿ ಮಾಡ್ತಾ ಇರ್ತೀನಿ ಯಾವಾಗಲೂ. ಯಾಕೆ ನಿಮಗೆ ಶೇರ್ ಮಾಡಬಾರ್ದು ಅಂತ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಎಣ್ಣೆ. ಇದಕ್ಕೆ ಒಂದೆರಡು ಪಲಾವ್ ಎಲೆ, ಒಂದು ಚಕ್ಕೆ ಮತ್ತು ಒಂದೆರಡು ಏಲಕ್ಕಿನ ಹಾಕ್ಕೊಂಡು ಫ್ಲೇವರ್ ಬಿಡೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ. ಇದಾದ ನಂತರ 1-2 ಗಡ್ಡೆ ಈರುಳ್ಳಿನ ಕಟ್ ಮಾಡಿ ಚಿಕ್ಕದಾಗಿ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಮತ್ತು 1-2 ಹಸಿರು ಮೆಣಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ. ಅಚ್ಕಾರದ ಪುಡಿ ಹಾಕೋದ್ರಿಂದ ಮೆಣಸಿನ್ಕಾಯಿನ ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಸ್ಕಿಪ್ ಮಾಡ್ಬೋದು. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ ಅಂದರೆ ಬರೀ ಅಚ್ಕಾರದ ಪುಡಿನೇ ಬೇಕಾದರೆ ಸೇರಿಸ್ಕೋಬೋದು. ಇವಾಗ ಅದನ್ನು ಫ್ರೈ ಮಾಡಿಕೊಂಡು 1-2 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಹಾಕೋತಾ ಇದ್ದೀನಿ. ಇದನ್ನು ಕೂಡ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ. ಇನ್ನೊಂದು ಕಡೆ ನಾನು ಹಸಿ ಬಟಾಣಿ ಮತ್ತು 1-2 ಆಲೂಗಡ್ಡೆನ ಸಿಪ್ಪೆ ಎಲ್ಲ ತೆಗೆದು ಕಟ್ ಮಾಡಿ 1-2 ವಿಷಲ್ನ ಬರೆಸಿ ಇಟ್ಕೊಂಡಿದ್ದೀನಿ. ನಿಮಗೆ ಹಸಿ ಬಟಾಣಿ ಇಲ್ಲ ಅನ್ನೋದಾದರೆ ರಾತ್ರಿನೇ ಒಣ ಬಟಾಣಿನ ನೆನೆಸಿ ಬೇಕಿದ್ರೆ ಬೆಳಗ್ಗೆ ನೀವು ಮಾಡ್ಕೊಬಹುದು. ಈಗ ಹಸಿ ವಾಸನೆ ಎಲ್ಲ ಹೋಗಿದೆ, ಜಿಂಜರ್ ಗಾರ್ಲಿಕ್ ಪೇಸ್ಟಿಂದೆಲ್ಲ ಸ್ಪೈಸಸ್ನ ಸೇರಿಸ್ಕೊಳ್ಳೋಣ. ಒಂದು ಸ್ಪೂನಷ್ಟು ಅಚ್ಕಾರದ ಪುಡಿ, 2 ಸ್ಪೂನಷ್ಟು ಧನಿಯಾ ಪೌಡರು, 1 ಸ್ಪೂನಷ್ಟು ಗರಂ ಮಸಾಲ, ಒಂದು ಅರ್ಧ ಸ್ಪೂನಷ್ಟು ಅರಿಶಿಣದ ಪುಡಿ, ಇಷ್ಟನ್ನು ಸೇರಿಸ್ಕೊಂಡು ಉರಿ ಸ್ವಲ್ಪ ಕಡಿಮೆ ಇಟ್ಕೊಂಡು ಒಗ್ಗರಣೆಗೆ ಹಾಕ್ಕೊಂಡು ಬಾಡಿಸ್ಕೊತಾ ಇದ್ದೀನಿ. ಉರಿ ಸ್ವಲ್ಪ ಕಡಿಮೆ ಇರಲಿ, ಒಂದು ಸ್ವಲ್ಪ ಸೀದೋಗೋ ಅಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಇದಕ್ಕೊಂದು ಸ್ವಲ್ಪ ನೀರನ್ನ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಇದು ಪೂರಿ ಚಪಾತಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ರೈಸಿಗೆ ಕೂಡ ಊಟ ಮಾಡ್ಕೊಬೋದು ಹಾಕ್ಕೊಂಡು, ಚೆನ್ನಾಗಿರುತ್ತೆ. ಹಸಿ ಬಟಾಣಿ ಸೀಸನ್ ಅಲ್ವಾ ಇವಾಗ, ಹಾಗಾಗಿ ಯಾವಾಗಲೂ ಮಾಡ್ತಾ ಇರ್ತೀನಿ. ಚಪಾತಿ ಪೂರಿ ಮಾಡಿದಾಗೆಲ್ಲ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಈ ಥರ ಫ್ರೈ ಮಾಡಿಕೊಂಡು ಇದಕ್ಕೆ ನಾವು ಏನು ಹಾಕ್ತಾ ಇದ್ದೀನಿ ನೆಕ್ಸ್ಟು ಅಂತ ಅಂದರೆ ಸ್ವಲ್ಪ ಹಸಿ ತೆಂಗಿನಕಾಯಿ ಮತ್ತು ಸ್ವಲ್ಪ 1 ಸ್ಪೂನಷ್ಟು ಗಸಗಸೆ, ಇಷ್ಟೂ ಫೈನಾಗಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೇನಾದರೂ ಜನ ಜಾಸ್ತಿ ಇದ್ದೀರಾ ಅಂದರೆ 1-2 ಈರುಳ್ಳಿ ಜೊತೆಗೆ ಸ್ವಲ್ಪ ಸ್ಪೈಸಸ್ ಏನೇನು ಹಾಕಿದ್ದೀರಾ ಅದೆಲ್ಲ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಹಾಕ್ಕೊಂಡ್ರೆ ಗ್ರೇವಿ ಜಾಸ್ತಿ ಆಗುತ್ತೆ. ಇವಾಗ ನೋಡಿ ಸ್ವಲ್ಪ ಹಸಿ ತೆಂಗಿನಕಾಯಿ, 1 ಸ್ಪೂನು ಅಥವಾ 1-2 ಸ್ಪೂನಷ್ಟು ಗಸಗಸೆನ ಹಾಕಿ ಫೈನಾಗಿ ಪೇಸ್ಟ್ ಮಾಡಿ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ನೋಡಿ ಮಿಕ್ಸಿ ತೊಳೆದಂತಹ ಜಾರ್ನು ಕೂಡ ಸ್ವಲ್ಪ ನೀರು, ಅಂದರೆ ತುಂಬ ಇದು ತೆಳುವಾಗಿ ಮಾಡ್ಕೋಬಾರ್ದು ಗ್ರೇವಿ. ನಿಮಗೆ ಗೊತ್ತಾಗುತ್ತೆ, ಸಾಗು ಥರ ಮಾಡ್ಕೋಬೇಕಾಗತ್ತೆ. ನಿಮ್ಗೆ ಗೊತ್ತಾಗುತ್ತೆ ಮಾಡಬೇಕಾದ್ರೆ, ಸಾಗು ಮಾಡ್ತಿರಲ್ಲ ಆ ರೀತಿಯಾಗೇ ಇರುತ್ತೆ. ನೋಡಿ ಸ್ವಲ್ಪ ಮಿಕ್ಸಿ ತೊಳೆದಂತಹ ಜಾರ್ ತೊಳೆದಿದ್ದೆಲ್ಲ ನೀರೆಲ್ಲ ಹಾಕ್ಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡ್ತಾ ಇದ್ದೀರಾ ಗ್ರೇವಿ ಹದ ಯಾವ ರೀತಿಯಾಗಿದೆ ಅಂತ, ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ವಾ. ಇವಾಗ ಇದು ಸ್ವಲ್ಪ ಕುದಿ ಬಂದ ನಂತರ ಇದಕ್ಕೆ ಒಂದು ಸ್ವಲ್ಪ ಮೊಸರನ್ನ ಸೇರಿಸ್ಕೋಬೇಕಾಗತ್ತೆ. ನಾನಿಲ್ಲಿ ಟೊಮೊಟೊ ಆಗಲಿ ಅಥವಾ ನಿಂಬೆಹಣ್ಣು ಆಗಲಿ ಏನೂ ಉಪಯೋಗಿಸಿಲ್ಲ, ಹಾಗಾಗಿ ಒಂದು ಸ್ವಲ್ಪ ಮೊಸರನ್ನ ಹಾಕೋತಾ ಇದ್ದೀನಿ. ಒಂದು 50 ಗ್ರಾಮಷ್ಟು ಮೊಸರನ್ನ ಹಾಕ್ಕೊಂಡು ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ತುಂಬ ಈಸಿ ಸ್ನೇಹಿತರೆ, ಬೇಗ ಮಾಡ್ಕೋಬೋದು. ಬಟಾಣಿ ಒಂದು ನಿಮಗೆ ರೆಡಿ ಇದ್ದರೆ ಆರಾಮಾಗಿ ಮಾಡ್ಕೋಬೋದು, ಅಥವಾ ಬಟಾಣಿ ಇಲ್ಲ ಅಂದರೆ ರಾತ್ರಿನೇ ನೆನೆಸಿ ನೀವು 1-2 ವಿಷಲ್ ಮಾಡ್ಕೋಬಹುದು. ಇವಾಗ ನೋಡಿ ನೀಟಾಗಿ ಎಲ್ಲ ನಿಮಗೆ ಯಾವ ಹದದಲ್ಲಿ ಬೇಕು ರೆಡಿ ಮಾಡಿಕೊಂಡು ಇದನ್ನು ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು 5ರಿಂದ 7 ನಿಮಿಷ ಕುದಿಸ್ಕೋಬೇಕಾಗತ್ತೆ. ಇದು ನೀಟಾಗಿ ಎಲ್ಲ ಎಣ್ಣೆ ಬಿಡೋವರೆಗೂ ಕುದಿಸ್ಕೊಳ್ಳಿ. ಚೆನ್ನಾಗಿರುತ್ತೆ ಗ್ರೇವಿ. ಒಂದ್ಸಲ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ಹೇಗೆ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸೋದನ್ನು ಮರಿಬೇಡಿ. ಸುಮಾರು ದಿವಸಗಳಾಗಿತ್ತು ರೆಸಿಪಿಗಳನ್ನ ಶೇರ್ ಮಾಡಿ, ಹಾಗಾಗಿ ನೆನ್ನೆ ಕೂಡ ಒಂದು ರೆಸಿಪಿನ ಶೇರ್ ಮಾಡಿದ್ದೆ ಬ್ಲಾಗಲ್ಲಿ. ಇವತ್ತು ಕೂಡ ಒಂದು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ.
ನೋಡಿ ಈ ರೀತಿಯಾಗಿ ಗಟ್ಟಿಯಾಗಿ ಆಗಬೇಕು ಇದು. ಇದಕ್ಕೆ ಇವಾಗ ನಾವು ಆಲ್ರೆಡಿ ಬೇಯಿಸಿ ಇಟ್ಕೊಂಡಿರುವಂಥ ಆಲೂಗಡ್ಡೆ ಮತ್ತು ಏನು ಬಟಾಣಿನ ಬೇಯಿಸಿ ಇಟ್ಕೊಂಡಿದ್ದೀವಲ್ಲ, ನಾನು ಆಲ್ರೆಡಿ ಅದನ್ನು ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡಿದ್ದೀನಿ. ಸ್ಮ್ಯಾಶ್ ಮಾಡೋದ್ರಿಂದ ನಿಮಗೆ ಗ್ರೇವಿ ಸ್ವಲ್ಪ ತಿಕ್ನೆಸ್ಸು ಚೆನ್ನಾಗಿ ಬರುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನೀವು ಬೇಕಿದ್ರೆ ಎಲ್ಲ ಮಿಕ್ಸ್ ಮಾಡಿ ಆಮೇಲೆ ಬೇಕಾದ್ರೂ ಸ್ಮ್ಯಾಶ್ ಮಾಡ್ಬೋದು, ಅಥವಾ ಒಂದೇ ಸಲ ಕುಕ್ಕರಲ್ಲಿ ಸ್ಮ್ಯಾಶ್ ಮಾಡಿ ಕೂಡ ನೀವು ಸೇರಿಸ್ಬೋದು. ನೋಡಿ ಇವಾಗ ಹಸಿ ಬಟಾಣಿ ಇದು ಬೇಯಿಸಿರೋ ಅಂಥದ್ದನ್ನು ಇದ್ರ ಜೊತೆಗೆ ಸೇರಿಸಿ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಂಬೇಡಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡ್ರೆ ನಿಮಗೆ ಬಿಸಿ ಬಿಸಿಯಾದಂತಹ ಆಲೂ ಮಟರ್ ಗ್ರೇವಿ ರೆಡಿ ಆಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತಂದರೆ, ನೋಡಿ ನಿಮಗೆ ಇನ್ನೂ ಸ್ವಲ್ಪ ತಿಕ್ನೆಸ್ ಏನಾದರೂ ಬೇಕು ಅಂದರೆ ನೋಡಿ ಈ ಥರ ಸ್ಮ್ಯಾಶ್ ಮಾಡ್ಕೊಂಬಿಡಿ. ಬೇಯಬೇಕಾದ್ರೆ ಸ್ಮ್ಯಾಶರಲ್ಲಿ ಈ ಥರ ಸ್ಮ್ಯಾಶ್ ಮಾಡಿಕೊಂಡ್ರೆ ನಿಮಗೆ ಬಟಾಣಿ ಎಲ್ಲ ಒಂದು ಸ್ವಲ್ಪ ಸ್ಮ್ಯಾಶ್ ಆದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಈ ಥರ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಕಸೂರಿ ಮೇಥಿನೂ ಕೂಡ ನಾನು ಸೇರಿಸ್ತಾ ಇದ್ದೀನಿ. ಅದು ಆಪ್ಷನ್ನು, ನಿಮಗೆ ಇಷ್ಟ ಇದ್ದರೆ ಹಾಕ್ಕೊಬೋದು, ಇಲ್ಲಾಂದರೆ ಕಂಪ್ಲೀಟಾಗಿ ಸ್ಕಿಪ್ ಮಾಡ್ಬೋದು. ಅದೇನು ಹಾಕಲೇಬೇಕು ಅಂತ ಏನಿಲ್ಲ. ಒಂದೇ ಒಂದು ಸ್ಪೂನಷ್ಟು ಕಸೂರಿ ಮೇಥಿ ಕೂಡ ನಾನು ಸೇರಿಸ್ಕೊತೀನಿ. ಲಾಸ್ಟ್ನಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಬೇಕಾಗತ್ತೆ. ನೋಡಿ ಈ ಥರ ಚೆನ್ನಾಗಿ ಕುದೀಲಿ. ಈಗ ಚೆನ್ನಾಗಿ ಕುದ್ದಾದ ನಂತರ ಇದಕ್ಕೆ ಸ್ವಲ್ಪ ಕಸೂರಿ ಮೇಥಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡ್ರೆ ಗ್ರೇವಿ ರೆಡಿ ಆಗುತ್ತೆ. ತುಂಬ ಈಸಿ ಸ್ನೇಹಿತರೆ, ಕ್ವಿಕ್ಕಾಗಿ ಮಾಡ್ಕೊಬೋದು, ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಸೊ ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ ಏನಾದರೂ ರೆಸಿಪೀಸ್ ಏನಾದರೂ ಇಷ್ಟ ಅಂದರೆ ವಿಡಿಯೋ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹೆಚ್ಚು ಹೆಚ್ಚು ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಮತ್ತು ಅನಿಸಿಕೆ ಅಭಿಪ್ರಾಯನೂ ಕೂಡ ಕಮೆಂಟ್ನಲ್ಲಿ ತಿಳಿಸೋದನ್ನು ಮರಿಬೇಡಿ. ಮತ್ತು ಮುಂದಿನ ಬ್ಲಾಗಲ್ಲಿ ಅಥವಾ ಮುಂದಿನ ವಿಡಿಯೋಗಳಲ್ಲಿ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ. ಟೇಕ್ ಕೇರ್. ಬಾಯ್.